ಸತ್ಯವೇದ ಗ್ರಂಥದಲ್ಲಿ ನಾವು ಮೊದಲು ಕಾಣೋದು ಸಭೆ ಉಂಟಾಗೋದಕ್ಕೆ ಮುಂಚೆ ಈ ಭೂಮಿಯಲ್ಲಿ ದೇವರು ಕುಟುಂಬವನ್ನ ಉಂಟು ಮಾಡಿದನು. ನಿನ್ನ ಮನೆ ದೇವಾಲಯವಾಗಬೇಕು, ನಿನ್ನ ಮನೆ ದೇವರ ಯಜ್ಞವೇದಿ ಆಗಬೇಕು, ನಿನ್ನ ಮನೆ ದೈವ ಸಾನ್ನಿಧ್ಯಾನ ಇಳಿಯುವಂತ ಮನೆ ಆಗಿರಬೇಕು. 128ನೇ ಕೀರ್ತನೆ 1ನೇ ವಚನ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಇದರಲ್ಲಿ ದ ಹೋಲ್ ಫ್ಯಾಮಿಲಿ ಮಸ್ಟ್ ಅಂಡರ್ಸ್ಟ್ಯಾಂಡ್. ಈ ದಿವಸಗಳಲ್ಲಿ ಕುಟುಂಬಗಳು ಶತ್ರುವಿನ ಆಕ್ರಮಣಕ್ಕೆ ಒಳಗಾಗಿದೆ. ಎಲ್ಲಿ ಐಕ್ಯವಾಗಿರುವ ಕುಟುಂಬ ಇರುತ್ತೋ ಅಲ್ಲಿ ಸೈತಾನನು ವಿಷದ ಬೀಜಗಳನ್ನು ಬಿತ್ತುತ್ತಾ ಇದ್ದಾನೆ. ಅವರ ಮಧ್ಯದಲ್ಲಿ ಭಿನ್ನತೆಗಳನ್ನು ತರ್ತಾ ಇದ್ದಾನೆ. ತಂದೆ ತಾಯಿಯ ಮಾತನ್ನು ಕೇಳದೆ ಇರುವಂತ ಮಕ್ಕಳು, ದೈವ ಭಯ ಇಲ್ಲದೆ ಬೆಳೆಯುವ ಮಕ್ಕಳು, ಇದರ ಪರಿಣಾಮ ಯಾವಾಗ ಎಣಿಸ್ತಾರೆ ಗೊತ್ತಾ? ಅವರ ಜೀವನದಲ್ಲಿ ಬರುವಂತ ಪ್ರತಿಕೂಲಗಳಲ್ಲಿ ದೇವರವರನ್ನ ಕೈ ಬಿಟ್ಟು ಬಿಡ್ತಾರೆ. ದಟ್ ಮೀನ್ಸ್ ಫ್ಯಾಮಿಲಿ ಲೈಫ್ ಎನ್ನುವುದು ಹುಡುಗಾಟವಲ್ಲ. ಕುಟುಂಬ ಜೀವಿತ ಎನ್ನುವುದು ಬೇಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದಲ್ಲ. ಕುಟುಂಬ ಜೀವಿತ ಎನ್ನುವುದು ಇದು ಬಹಳ ಜವಾಬ್ದಾರಿಯುತವಾದದ್ದು, ಇದು ದೈವಿಕವಾದದ್ದು ಎಂದು ಒಪ್ಪಬೇಕು, ಅದನ್ನ ಅನುಸರಿಸಬೇಕು. ಸೈತಾನನು ಭಿನ್ನತೆ ತರ್ತಾನೆ, ಗೊಂದಲಗಳನ್ನು ತರ್ತಾನೆ. ಆದ್ರೆ ಇವುಗಳ ಮಧ್ಯದಲ್ಲಿ ದೇವರು ಕೆಲವೊಂದು ಆಶೀರ್ವದಿಸಲ್ಪಟ್ಟಂತ ಕುಟುಂಬಗಳನ್ನ ಎಬ್ಬಿಸ್ತಾ ಇದ್ದಾನೆ. ಪ್ರತಿಯೊಂದು ಕುಟುಂಬವು ದೇವರ ಆಲಯವಾಗಿರಬೇಕು. ಪ್ರತಿಯೊಂದು ಕುಟುಂಬವು ದೇವರ ಸಾನ್ನಿಧ್ಯಾನವನ್ನ ಅನುಭವಿಸುವವರಾಗಿರ್ಬೇಕು. ಅಂತವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅಂತವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ.